ಆ್ಯಂಡ್ ನನ್ನ ಸ್ಕಿನ್ ನೋಡ್ಬೋದು, ನೀವು ಆ ಶೈನ್ ನೋಡ್ಬೋದು, ಆ ಗ್ಲೋ ಕೂಡ ನೋಡ್ಬೋದು. ಮಳೆಗಾಲದಲ್ಲಿ ನಾನು ನನ್ನ ಸ್ಕಿನ್ ಕೇರ್ ಯಾವ ರೀತಿ ಮಾಡ್ಕೋತೀನಿ, ಅದೂ ನಾನು ಲೋಕಲ್ನಲ್ಲಿ ಮೆಡಿಕಲ್ ಶಾಪ್, ಫಾರ್ಮಸಿಯಲ್ಲಿ ಸಿಗೋವಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನನ್ನ ಸ್ಕಿನ್ನ ನಾನು ಅದ್ರ ಗ್ಲೋ, ಫೇರ್ನೆಸ್ ಯಾವ ರೀತಿ ಹಾಗೆ ಕಾಪಾಡ್ಕೋತೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಆ್ಯಂಡ್ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಫೇರ್ ಕೂಡ ಆಗುತ್ತೆ, ಗ್ಲೋಯಿಂಗ್ ಕೂಡ ಆಗುತ್ತೆ, ಶೈನಿಂಗ್ ಕೂಡ ಆಗುತ್ತೆ. ಜಸ್ಟ್ ಈಗ ತಾನೇ ಈ ಸ್ಕಿನ್ ಕೇರ್ ನಾನು ಯೂಸ್ ಮಾಡಿದ್ದೀನಿ, ಸ್ಕಿನ್ ಕೇರ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಸ್ಕಿನ್ ನೋಡ್ಬೋದು, ನೀವು ಆ ಶೈನ್ ನೋಡ್ಬೋದು, ಆ ಗ್ಲೋ ಕೂಡ ನೋಡ್ಬೋದು. ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ತುಂಬ ಕೇಳ್ಕೊತೀನಿ. ಯಾಕಂದರೆ ರೀಸೆಂಟ್ಲಿ ನಾನು ನನ್ನ ಫಾದರ್ನ ಕಳ್ಕೊಂಡಿದ್ದೀನಿ. ಆ್ಯಂಡ್ ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಮ ಜೊತೆ ನಾನು ಹೇಳಬೇಕು, 6 ಇಯರ್ಸ್ ಬ್ಯಾಕ್ ಅಥವಾ 5 ಇಯರ್ಸ್ ಬ್ಯಾಕ್, ಮೇ ಬಿ 5 ಇಯರ್ಸ್ ಬ್ಯಾಕ್ ನಮ್ಮ ಫಾದರ್ಗೆ ಸ್ವಲ್ಪ ಹೀಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆವಾಗಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನಿಮ್ಮ ಎಲ್ಲರ ಪ್ರೇಯರ್ಸಿಂದ ನಮ್ಮ ಡ್ಯಾಡಿ ಉಳ್ಕೊಂಡ್ರು. ಬಟ್ ಈ ಸಲ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಸೊ ಗೊತ್ತಾಗಲಿಲ್ಲ, ಇಲ್ಲಾಂದರೆ ಮುಂಚೆನೇ ಅಕಸ್ಮಾತ್ ಸ್ವಲ್ಪ ಕ್ಲೂ ಗೊತ್ತಿದ್ದಿದ್ರೆ ಮತ್ತೆ ಎಲ್ಲರೂ ಪ್ರೇ ಮಾಡಿ ಉಳಿಸ್ಕೋಬೋದಾಗಿತ್ತು. ಆದರೆ ನಾನು ವಿಡಿಯೋ ಪೋಸ್ಟ್ ಮಾಡಿದ ಮೇಲೆ ತುಂಬ ಜನ ನನ್ನ ಸಾಂತ್ವನ ಹೇಳಿದ್ದೀರಾ. ತುಂಬ ಜನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನಮ್ಮ ಡ್ಯಾಡಿ ಆತ್ಮಕ್ಕೆ ಮುಕ್ತಿ ಸಿಗಲಿ, ಹಾಗೆ ಕೇಳ್ಕೊಳ್ಳಿ ಅಂತ. ಸೊ ತುಂಬ ಜನ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀರಾ. ತುಂಬ ಏನು 99 to 100% ಎಲ್ಲರೂ ಕೇಳ್ಕೊಂಡಿದ್ದೀರಾ, ಮುಕ್ತಿ ಸಿಗಲಿ, ಶಾಂತಿ ಇರಲಿ ಅಂತ ನಂಗೆ ಸಮಾಧಾನ ಹೇಳಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ, ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಕಾಮೆಂಟ್ಸ್ ಮಾಡಿದ್ದೀರಾ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈಗ ಮತ್ತೆ ಹೌದು, ಡ್ಯಾಡಿ ಮತ್ತೆ ನಾನು ವಾಪಸ್ ಅವ್ರನ್ನ ಕರೆಯೋದಕ್ಕೂ ಅಂತೂ ಆಗೋದಿಲ್ಲ, ಬರೋದಿಲ್ಲ. ಕಾಮೆಂಟಲ್ಲೂ ತುಂಬ ಜನ ಅದನ್ನು ಹೇಳಿದ್ದೀರಾ. ಬಟ್ ಜಸ್ಟ್ ಅವ್ರು ನಮ್ಮ ಜೊತೇಲಿ ಇದ್ದಾರೆ ಅಂತ ಅಂದ್ಕೊಂಡು ಈಗ ಲೈಫ್ ಶುಡ್ ಮೂವ್ ಆನ್. ಸೊ ಸ್ಲೋಲಿ ಸ್ವಲ್ಪ ನಾನು ನಾರ್ಮಲ್ ಲೈಫಿಗೆ ಬರ್ತಾ ಇದ್ದೀನಿ. ಬಟ್ ನನ್ನ ಫ್ಯಾಮಿಲಿ ಯಾರು ಇನ್ನೂ ಅಲ್ಲೇ ಇದ್ದಾರಲ್ಲ ಮನೇಲಿ, ಅಲ್ಲಿ ಡ್ಯಾಡಿ ಮೆಮೊರೀಸ್ ಎಲ್ಲ ತುಂಬ ಹಾಗೇ ಇದೆ. ಸೊ ಅವ್ರು ಇನ್ನೂ ಹೊರಗೆ ಬಂದಿಲ್ಲ ಅಲ್ಲಿಂದ, ಅಂದರೆ ಆ ಪೇನಿಂದ. ಅವ್ರು ಇನ್ನೂ ಡೈಲಿ ಇನ್ನೂ ತುಂಬ ಅಳ್ತಾ ಇದ್ದಾರೆ. ನನಗಿಲ್ಲ ಅಷ್ಟೊಂದು ಡ್ಯಾಡಿ ಮೆಮೊರೀಸ್ ಇಲ್ಲಿ ನನಗಿಲ್ಲ, ಅವರಿರೋದು ಹೋಗಿರೋದು ಹೀಗೆ. ಸೊ ನಾನು ನಾರ್ಮಲ್ ಲೈಫಿಗೆ ಬರೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ನನ್ನನ್ನು ನಾನು ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಮೂಲಕ ಹೀಗೆ ಬ್ಯುಸಿ ಮಾಡ್ಕೋತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ತುಂಬ ಥ್ಯಾಂಕ್ಸ್. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟಿಂಗ್ ಇಂಟ್ರೋದಲ್ಲೇ ಹೇಳಿರೋ ಹಾಗೆ ಸ್ಕಿನ್ ಕೇರ್ ಬಗ್ಗೆ. ಮಳೆಗಾಲದಲ್ಲಿ ನನ್ನ ಸ್ಕಿನ್ ತುಂಬ ಫ್ಲೇಕಿ ಆಗಿತ್ತು. ಯಾವತ್ತೂ ನನ್ನ ಸ್ಕಿನ್ ಈ ರೀತಿ ಆಗಿಲ್ಲ. ಏನಕ್ಕೆ ಅಂದರೆ ಮೇ ಬಿ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳಿಲ್ಲ ಒಂದು 15 to 20 ಡೇಸಿಂದ. ತುಂಬ ಡಿಪ್ರೆಷನಲ್ಲಿದೆ, ತುಂಬ ಏನೂ ಕೇರ್ ಮಾಡಿರಲಿಲ್ಲ, ಸರಿಯಾಗಿ ತಿಂತಾನೂ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ಸ್ಕಿನ್ ಸ್ವಲ್ಪ ಈ ರೀತಿ ಆಗಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ಇವಾಗ ಮಳೆ ಕೂಡ ತುಂಬ ಜಾಸ್ತಿ ಇದೆ, ಚಳಿ ಕೂಡ ಜಾಸ್ತಿ ಇದೆ. ಆ್ಯಂಡ್ ಅದರಿಂದ ಕೂಡ ನಮ್ಮ ಸ್ಕಿನ್ ಸ್ವಲ್ಪ ಫ್ಲೇಕಿ ಆಗುತ್ತೆ, ಡ್ರೈ ಆಗುತ್ತೆ. ನನ್ನದು ಸ್ಕಿನ್ ಟೋನ್, ನನ್ನ ಸ್ಕಿನ್ ಟೈಪ್ ಆ್ಯಕ್ಚುಲಿ ಕಾಂಬಿನೇಷನ್ ಅಲ್ಲ, ನಾರ್ಮಲ್ ಟು ಡ್ರೈ ಸ್ಕಿನ್ ಹೀಗೆ ಬರುತ್ತೆ. ಬಟ್ ನನ್ನ ಸ್ಕಿನ್ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಆಗಿಬಿಟ್ಟಿದೆ. ಕೆಲವು ಸಲ ಕಾಂಬಿನೇಷನ್ ಸ್ಕಿನ್ ಥರ ಇರುತ್ತೆ, ಬಟ್ ಈ ನಡುವೆ ತುಂಬ ಎಕ್ಸ್ಟ್ರೀಮ್ ಸ್ಕಿನ್ ಆಗಿದೆ. ತುಂಬ ಅಂದರೆ ಈಗ ಮುಟ್ಕೊಂಡಾಗ ನನ್ನ ಸ್ಕಿನ್ ರಫ್ ಅಂತ ಫೀಲ್ ಆಗ್ತಾ ಇತ್ತು. ಸೊ ನಾನೀಗ ಸ್ಕಿನ್ ಕೇರ್ ಹೊಸದಾಗಿ ರೈನಿ ಸೀಸನ್ಗೆ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನಾನು ಚೇಂಜ್ ಮಾಡಿದ್ದೀನಿ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಆ್ಯಂಡ್ ಅದು ಫಾರ್ಮಸಿಯಲ್ಲಿ ಸಿಗೋವಂಥ ಪ್ರಾಡಕ್ಟ್ಸ್. ಸೊ ಎಲ್ಲರಿಗೂ ಕೂಡ ಸಿಗುತ್ತೆ, ಕೆಲವರು ನಿಮಗೆ ಸಿಗಲ್ಲ ಅಂತ ಹೇಳ್ತಿರಲ್ಲ. ಸೊ ಫಾರ್ಮಸಿಯಲ್ಲೂ ಸಿಗುತ್ತೆ. ಯಾರೆಲ್ಲ ಹಳ್ಳಿ ಸೈಡ್ ಇದ್ದೀರಲ್ಲ ಅವರಿಗೆ ಆನ್ಲೈನ್ ನಿಮಗೆ ಅಂದರೆ ಆನ್ಲೈನ್ ನಿಮಗೆ ಆಗಲ್ಲ ತರಿಸ್ಕೊಳ್ಳೋದಕ್ಕೆ ನಿಮ್ಮ ಲೊಕ್ಯಾಲಿಟಿಲಿ ಅಂದರೆ ಆನ್ಲೈನಲ್ಲೂ ಕೂಡ ಇದು ಸಿಗುತ್ತೆ. ಸೊ ಎರಡೂ ಸಿಗೋವಂಥ ಪ್ರಾಡಕ್ಟ್ಸ್ನ ನಾನೀಗ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ಪ್ರಾಡಕ್ಟ್ಸ್ ನಾನು 1 by 1 ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಫೇಸ್ ವಾಶ್ ಕೂಡ ಇರುತ್ತೆ, ಬಟ್ ಎಲ್ಲ ಹೇಳ್ತೀನಿ ನಾನು ಏನೇನೆಲ್ಲ ಇದೆ ಅಂತ. ಸೊ ನನ್ನ ಸ್ಕಿನ್ ನೀವು ನೋಡ್ಬೋದು, ತುಂಬ ಗ್ಲೋಯಿಂಗ್ ಇದೆ, ಶೈನಿಂಗ್ ಕೂಡ ಇದೆ. ಆ್ಯಂಡ್ ಸಖತ್ತಾಗಿ ಕೆಲಸ ಮಾಡುತ್ತೆ. ಸ್ಕಿನ್ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಆ್ಯಂಡ್ ನನಗೆ ಓವರ್ ಆಯಿಲಿ ಸ್ಕಿನ್ ಬೇಡ. ಸೊ ಓವರ್ ಆಯಿಲಿ ಕೂಡ ಆಗೋದಿಲ್ಲ. ಇದು ಆಲ್ ಸ್ಕಿನ್ ಟೈಪ್ಸ್ಗೂ ಕೂಡ ಸ್ಯೂಟ್ ಆಗುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್.
ಫಸ್ಟ್ ಫೇಸ್ ಕ್ಲೆನ್ಸಿಂಗ್, ಫೇಸ್ ವಾಶಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಸ್ಕಿನ್ ಕೇರ್ ಸ್ಟಾರ್ಟ್ ಆಗೋದೇ ಫೇಸ್ ಕ್ಲೆನ್ಸಿಂಗಿಂದ ಅಲ್ವಾ. ಸೊ ನಾನು ಈಗ ಫೇಸ್ ವಾಶಿಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಬಯೋಟಿಕ್ ಯೂಸ್ ಮಾಡ್ತಿದ್ದೆ, ಅದಕ್ಕೂ ಮುಂಚೆ ನಾನು ಗುಡ್ ವೈಬ್ಸ್ ಯೂಸ್ ಮಾಡ್ತಿದ್ದೆ. ಆದರೆ ಎಲ್ರಿಗೂ ಗುಡ್ ವೈಬ್ಸ್ ಹೀಗೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನೀಗ ಮೆಡಿಕಲಲ್ಲಿ ಸಿಗೋ ಅಂಥದ್ದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಸೊ ಬಯೋಟಿಕ್ ನಂಗೆ ಸ್ವಲ್ಪ ಸ್ಕಿನ್ ಚೆನ್ನಾಗಿ ಬ್ರೈಟ್ನೆಸ್ ಎಲ್ಲ ಕೊಡುತ್ತೆ. ಅದು ಸ್ಕಿನ್ ಸ್ವಲ್ಪ ನನಗೆ ಫ್ಲೇಕಿ ಆಯಿತು ಈ ಸೀಸನ್ಗೆ ಅಂತ ನಾನು ಅದನ್ನು ಚೇಂಜ್ ಮಾಡಿ ಪೇರ್ಸ್ ಗ್ಲಿಸರಿನ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಮೆಲ್ ಸಖತ್ತಾಗಿದೆ. ಗ್ಲಿಸರಿನ್ ನಮ್ಮ ಸ್ಕಿನ್ ಫೇರ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ, ಸ್ಮೂತ್ ಕೂಡ ಮಾಡುತ್ತೆ. ಆ್ಯಂಡ್ ಈ ಸೀಸನ್ಗೆ ತುಂಬ ಬೆಸ್ಟ್ ಆಗಿರುವಂತಹ ಫೇಸ್ ವಾಶ್. ಸೊ ಫೇಸ್ನ ಜಸ್ಟ್ ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಒಂದು ಡ್ರಾಪ್ಸ್ ಹಾಕಿದ್ದಕ್ಕೆ ಒಂದು ಡ್ರಾಪ್ ಹಾಕ್ಕೊಂಡು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಾಫ್ಟ್ ಫೇಸ್ ಟವಲಿಂದ ಫೇಸ್ನ ಡ್ಯಾಬ್ ಮಾಡ್ಕೊಳ್ಳಿ. ತುಂಬ ರಬ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಫೇಸಿನ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಆ್ಯಂಡ್ ಅಕಸ್ಮಾತ್ ನಿಮ್ಮದು ಸ್ಕಿನ್ ಹೊಡಿತಾ ಇದ್ದರೆ ಇನ್ನೂ ಸ್ಮೂತಾಗಿ ನಿಮ್ಮ ಸ್ಕಿನ್ನನ್ನು ಹ್ಯಾಂಡಲ್ ಮಾಡಿ. ಸೊ ನೆಕ್ಸ್ಟ್ ಇದಾದಮೇಲೆ ನಾನು ಸ್ಕಿನ್ನನ್ನು ಸ್ಕ್ರಬ್ ಮಾಡ್ತೀನಿ. ಆದರೆ ಸ್ಕ್ರಬ್ ಎವ್ರಿ ಡೇ ಮಾಡೋದಿಲ್ಲ. ಆ್ಯಂಡ್ ಸ್ಕಿನ್ ಸ್ವಲ್ಪ ನಮ್ಮದು ಹೊಡೆದಿರೋದ್ರಿಂದ, ಫ್ಲೇಕಿ ಆಗಿರೋದ್ರಿಂದ ರಫ್ ಸ್ಕ್ರಬ್ ಕೂಡ ನಾವು ಮಾಡೋದು ಬೇಡ. ಸೊ ಜೆಂಟಲ್ ಆಗಿರೋವಂಥದ್ದು ಹೈಡ್ರೇಷನ್ ಕೂಡ ಪ್ರೊವೈಡ್ ಮಾಡಬೇಕು. ಆ್ಯಂಡ್ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡಬೇಕು. ಆ್ಯಂಡ್ ಇಮಿಡಿಯೇಟ್ಲಿ ಆ ಫ್ಲೇಕಿನೆಸ್, ಆ ಹೊಡೆದಿರೋದು ಇಮಿಡಿಯೇಟ್ಲಿ ರಿಮೂವ್ ಮಾಡಬೇಕು. ಸೊ ಆ ಥರದ ಸ್ಕ್ರಬ್ಬನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನನಗೆ ಜಸ್ಟ್ ಒಂದು ಹಾಫ್ ಸ್ಪೂನ್ ಹನಿ ಸಾಕು. ನಾನಿಲ್ಲಿ ಹನಿ ಕೂಡ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ತೋರಿಸಿದ್ದೀನಿ. ನಾನು ಬಿಗ್ ಬಾಸ್ಕೆಟಲ್ಲಿ ತರಿಸ್ಕೊಂಡಿರುವಂತಹ ಕಾಶ್ಮೀರಿ ಹನಿ, ಆರ್ಗ್ಯಾನಿಕ್ ಕಾಶ್ಮೀರ್ ಹನಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಿಗ್ ಬಾಸ್ಕೆಟಲ್ಲಿ ಸಿಗುತ್ತೆ. ನಿಮಗೆ ಸಿಗಲಿಲ್ಲ ಅಂದರೆ ನಾರ್ಮಲ್ ನೀವು ಡಾಬರ್ ಹನಿ ಕೂಡ ಯೂಸ್ ಮಾಡ್ಬೋದು. ಸೊ ಒಂದು ಅರ್ಧ ಸ್ಪೂನ್ ಹನಿ ಸಾಕು ಒನ್ ಟೈಮ್ಗೆ. ಆ್ಯಂಡ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ. ಶುಗರ್ ಕೂಡ ಒಂದು ಅರ್ಧ ಸ್ಪೂನ್ ಸಾಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಥಿಕ್ಕಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಬಟ್ ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಮೇಲೆ ನೀವು ಸ್ಕ್ರಬ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಆದರೆ ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಒತ್ತಿಯಾಗಿ ನೀವು ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಒತ್ತಿಯಾಗಿ ತುಂಬ ಹಾರ್ಡ್ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಶುಗರ್ ನಿಧಾನಕ್ಕೆ ಸ್ವಲ್ಪ ಕರಗುತ್ತೆ, ಆವಾಗ ಮೇಲೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಇಮಿಡಿಯೇಟ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಸ್ಕಿನ್ನನ್ನು ಜಸ್ಟ್ 30 ಸೆಕೆಂಡ್ ಅಷ್ಟೇ, ಜಾಸ್ತಿ ಬೇಡ, 30 ಸೆಕೆಂಡ್ವರೆಗೂ ಜೆಂಟಲಾಗಿ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಏಕೆಂದರೆ ಸ್ವಲ್ಪ ಫ್ಲೇಕಿ ಇರುತ್ತಲ್ಲ, ಅದೆಲ್ಲ ಡೆಡ್ ಸ್ಕಿನ್ಸ್ ಇರುತ್ತೆ, ಅದೆಲ್ಲ ಉದುರೋಗುತ್ತೆ, ಅದೆಲ್ಲ ಹೊರಟೋಗುತ್ತೆ. ನಿಮ್ಮ ಸ್ಕಿನ್ನಿಗೆ ಹನಿ ಮಾಯ್ಶ್ಚರ್ ಪ್ರೊವೈಡ್ ಮಾಡುತ್ತೆ, ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ಲೀಚ್ ಕೂಡ ಮಾಡುತ್ತೆ. ಆ್ಯಂಡ್ ಶುಗರ್ ನಿಮ್ಮ ಸ್ಕಿನ್ನಲ್ಲಿರುವಂಥ ಗಲೀಜನ್ನ ಹೋಗ್ಲಾಡಿಸುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ನ ಹೋಗ್ಲಾಡಿಸುತ್ತೆ. ಸ್ಕಿನ್ನಿಗೆ ಅದು ಒಂಥರ ಮಾಯ್ಶ್ಚರ್ನ ಲಾಕ್ ಮಾಡುತ್ತೆ, ಸ್ಕಿನ್ನಿಗೆ ಫೇರ್ನೆಸ್ ಕೂಡ ಕೊಡುತ್ತೆ, ಬ್ರೈಟ್ನೆಸ್ ಕೂಡ ಕೊಡುತ್ತೆ. ಸೊ ಇದನ್ನು ಸ್ಕ್ರಬ್ ಮಾಡಿಕೊಂಡು 1 or 2 ಮಿನಿಟ್ಸ್ ಬಿಡಿ. ಸ್ವಲ್ಪ ಒಂಥರ ಸ್ಟಿಕ್ಕಿ ಅಂತ ಅನಿಸುತ್ತೆ, ಸ್ವಲ್ಪ ಜಸ್ಟ್ 1 or 2 ಮಿನಿಟ್ಸ್. ಆಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಫೇಸ್ ಟವಲ್, ಸಾಫ್ಟ್ ಆಗಿರುವಂಥ ಟವಲ್ ಅಥವಾ ಟೀ ಶರ್ಟ್ ಬೇಕಾದರೂ ಯೂಸ್ ಮಾಡಿ. ಸಾಫ್ಟ್ ಆಗಿರುವಂಥ ನಿಮ್ಮ ಟೀ ಶರ್ಟ್ ತಗೊಂಡು ಫೇಸ್ನ ವೈಪ್ ಮಾಡ್ಕೊಳ್ಳಿ. ಅಂದರೆ ಡ್ಯಾಬ್ ಮಾಡ್ಕೊಳ್ಳಿ. ವೈಪ್ ಅಂದರೆ ರಬ್ ಅಲ್ಲ, ಡ್ಯಾಬ್. ಸೊ ಇದಾದಮೇಲೆ ನಾವೀಗ ಥರ್ಡ್ ಸ್ಟೆಪ್ಪಿಗೆ ಬರೋಣ. ಆದರೆ ಇದು ಸ್ಕ್ರಬ್ ಇದೆಯಲ್ಲ, ಸ್ಕ್ರಬ್ ಜಸ್ಟ್ ನೀವು ವಾರಕ್ಕೆ 2 ಸಲ ಮಾತ್ರ ಯೂಸ್ ಮಾಡಿ. ಎವ್ರಿ ಡೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ವಾರಕ್ಕೆ 2 ಸಲ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್, ನಾನಿಲ್ಲಿ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ನಿಮಗೆ ಯಾವ್ದು ಸೂಟ್ ಆಗುತ್ತಾ ಅದನ್ನು ಯೂಸ್ ಮಾಡಿ. ಅಟ್ ಪ್ರೆಸೆಂಟ್ ನಿಮ್ಮಲ್ಲಿ ಟೋನರ್ ಆಗಿ ಇದ್ದರೆ ಅದನ್ನು ಯೂಸ್ ಮಾಡಿ, ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ರೋಸ್ ವಾಟರ್ ಇದ್ದರೆ ಮನೆಯಲ್ಲಿ ಅದನ್ನು ಬೇಕಾದರೂ ಯೂಸ್ ಮಾಡಿ. ನಾನಿಲ್ಲಿ ರೋಸ್ ವಾಟರ್ನೇ ಯೂಸ್ ಮಾಡ್ತಿರೋದು. ಆದರೆ ಇಲ್ಲಿ ನನಗೆ ಫಾರ್ಮಸಿಯಲ್ಲಿ ಒಂಥರ 3-in-1 ರೋಸ್ ವಾಟರ್ ಸಿಕ್ಕಿದೆ. ಡಾಬರ್ ಗುಲಾಬಿ ರೋಸ್ ವಾಟರ್ ಸ್ಪ್ರೇ ಹೀಗೆ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ದೂರದಿಂದ ಸ್ಪ್ರೇ ಆಗುತ್ತಲ್ಲ, ಪೋರ್ಟ್ಸ್ ಒಳಗೆ ಡೈರೆಕ್ಟಾಗಿ ಅದು ತಕ್ಷಣ ಹೀಗೆ ಹಿಟ್ ಮಾಡಿದಾಗ ಫೇಸ್ನ ಪೋರ್ಟ್ಸ್ ಒಳಗಡೆ ಅದು ತಕ್ಷಣ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ಪ್ರೇ ತುಂಬ ಒಳ್ಳೆಯದು. ಸ್ಪ್ರೇ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನೀವು ಬೇಕಿದ್ರೆ ರೋಸ್ ವಾಟರ್ನ ಹೀಗೆ ಒಂದು ಕಾಟನ್ ಪ್ಯಾಡಲ್ಲಿ ಕೈಯಲ್ಲಿ ತೊಗೊಂಡು ಡ್ಯಾಬ್ ಮಾಡ್ಕೋಬೋದು. ಓಕೆ, ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಸ್ಪ್ರೇ ಇಲ್ಲ ಅಂತ. ಜಸ್ಟ್ ಸ್ಪ್ರೇ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದೀನಿ. ಸೊ ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ. ಇದು ಜಸ್ಟ್ 95 ರುಪೀಸ್ ಅಷ್ಟೇ. 95 ರುಪೀಸ್. ಆ್ಯಂಡ್ ಇದನ್ನು ನಾನು ಮೆಡಿಕಲ್ ಶಾಪಿಂದನೇ ನಾನು ತೊಗೊಂಬಂದಿದ್ದು. ಸೊ ಇಷ್ಟು ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡ್ಕೊಂಡಿದ್ದಾದಮೇಲೆ ಜಾಸ್ತಿನೂ ಬೇಡ, ಜಸ್ಟ್ 3 ಸ್ಪ್ರೇ ಅಷ್ಟೇ, ಚೆನ್ನಾಗಿ ಬರುತ್ತೆ ಇದು. ಇದಾದಮೇಲೆ ಸ್ವಲ್ಪ ಡ್ಯಾಬ್ ಮಾಡ್ಕೊಳ್ಳಿ. ಸ್ವಲ್ಪ ಪೋರ್ಟ್ಸ್ ಒಳಗಡೆ ಎಲ್ಲ ಹೋಗಲಿ ನೀಟಾಗಿ. ಆ್ಯಂಡ್ ಸ್ವಲ್ಪ ಇದು ಡ್ರೈ ಆಗೋವರೆಗೂ ಬಿಡಿ. ಒಂದು 3 to 4 ಮಿನಿಟ್ಸಲ್ಲಿ ಇದು ಡ್ರೈ ಆಗಿಬಿಡುತ್ತೆ. ಕಂಪ್ಲೀಟ್ ಡ್ರೈ ಆಗೋದಕ್ಕೂ ಕೂಡ ಬಿಡೋದು ಬೇಡ. ಡ್ರೈ ಆಗುತ್ತೆ, ನಿಮಗೆ ಅನಿಸುತ್ತೆ ಸ್ವಲ್ಪ ಡ್ರೈ ಆಗಿದೆ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಸೀರಮ್.
ಈಗ ಸೀರಮ್ನ ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು? ಆ್ಯಕ್ಚುಲಿ ಫೇಸ್ ಮಾಸ್ಕ್ ಇರುತ್ತಲ್ಲ, ಫೇಸ್ ಶೀಟ್ ಮಾಸ್ಕ್ ನಾವು ಶಾಪಿಂದ ತೊಗೊಂಡ್ಬರ್ತೀವಲ್ಲ, ಅದರಲ್ಲಿ ತುಂಬ ಜಾಸ್ತಿ ಸೀರಮ್ ಹಾಕಿರ್ತಾರೆ. ಸೊ ನಾನಿಲ್ಲಿ ಗಾರ್ನಿಯರ್ ಸೀರಮ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಜಾಪನೀಸ್ ಸ್ಕಿನ್ ಕೇರಿನ ಸೀರಮ್. ಆ್ಯಂಡ್ ಇದರಲ್ಲಿ ಸಲ್ಫೇಟ್ ಕೂಡ ಇಲ್ಲ, ಪ್ಯಾರಬೆನ್ ಇಲ್ಲ. ಆ್ಯಂಡ್ ಈ ಶೀಟ್ ಮಾಸ್ಕ್ ಇದೆಯಲ್ಲ ವೇಗನ್ ಫಾರ್ಮುಲಾ. ಆ್ಯಂಡ್ ಇದು ಹೈಲೋರಾನ್ ಸೇರಮ್ ಮಾಸ್ಕ್ ಅಂತ, ಹೈಡ್ರೇಟ್ಸ್ ಆ್ಯಂಡ್ ಮೇಕ್ಸ್ ಡಲ್ ಸ್ಕಿನ್ ಗ್ಲೋ. ಸೊ ಇದು 15 ಮಿನಿಟ್ಸ್ ಇಟ್ಕೋಬೇಕು ಈ ಸೀರಮ್ನ. ಸೊ ಇದ್ರ ಪ್ರೈಸ್ 99 ರುಪೀಸ್. ಆ್ಯಂಡ್ ಬಿಗ್ ಬಾಸ್ಕೆಟಲ್ಲೂ ನಿಮಗೆ ಸಿಗುತ್ತೆ, ಫಾರ್ಮಸಿಯಲ್ಲೂ ಸಿಗುತ್ತೆ. ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಅಕಸ್ಮಾತ್ ನಿಮಗೆ ಯಾವುದೇ ಫೇಸ್ ಶೀಟ್ ಮಾಸ್ಕ್ ಡ್ರೈ ಸ್ಕಿನ್ನಿಗಲ್ಲ, ಅಂದರೆ ಆಯಿಲಿ ಸ್ಕಿನ್ನಿಗಲ್ಲ, ಡ್ರೈ ಸ್ಕಿನ್ನಿಗೆ ಅಥವಾ ಸ್ಕಿನ್ ಸ್ವಲ್ಪ ನಾರ್ಮಲ್ ಆಗಿರೋದಕ್ಕೆ, ಸ್ಕಿನ್ ಗ್ಲೋಗೆ, ಬ್ರೈಟ್ನೆಸ್ಸಿಗೆ, ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಅಂತ ಅದ್ರ ಮೇಲೆ ಬರೆದಿರ್ತಾರೆ. ಸೊ ಅಂಥದ್ದು ನಿಮಗೆ ಸಿಕ್ಕಿದ್ರೆ ಯಾವುದೇ ಶೀಟ್ ಮಾಸ್ಕ್ ಇರಲಿ ಅದನ್ನು ಕೊಂಡ್ಕೊಂಡು ಬನ್ನಿ. 50 ರುಪೀಸ್ಗೂ ಸಿಗುತ್ತೆ, 60 ರುಪೀಸ್ಗೂ ಸಿಗುತ್ತೆ, 100 ರುಪೀಸ್ಗೂ ಸಿಗುತ್ತೆ, ಇನ್ನೂ ಜಾಸ್ತಿ ಕೂಡ ಸಿಗುತ್ತೆ. ನಾನು ಜಸ್ಟ್ ಇಲ್ಲಿ 99 ರುಪೀಸ್ದು ಕೊಂಡ್ಕೊಂಡಿದ್ದೀನಿ. ಆ್ಯಂಡ್ ಇದು 1 ಶೀಟ್ ಮಾಸ್ಕ್. ಆ್ಯಕ್ಚುಲಿ 1 ಶೀಟ್ ಮಾಸ್ಕ್ 1 ಟೈಮಿಗೆ 15 ಮಿನಿಟ್ಸ್ ಅಪ್ಲೈ ಮಾಡಿ ಆ್ಯಂಡ್ ರಿಮೂವ್ ಮಾಡಿ ಬಿಸಾಕಿ ಅಂತ ಇದು ಆ್ಯಕ್ಚುಲಿ ಇದ್ರ ಪ್ರಕಾರ. ಬಟ್ ನಾನೇನು ಮಾಡ್ತೀನಿ, ದುಡ್ಡು ಉಳಿಸೋಕ್ಕೋಸ್ಕರ ಈ ಶೀಟ್ ಮಾಸ್ಕ್ನ ತೊಗೊಂಬಂದು ಒಂದು ಬಾಟಲ್ನಲ್ಲಿ ಪೂರ ಸ್ಕ್ವೀಸ್ ಮಾಡಿ ಅದರಲ್ಲಿ ಎಷ್ಟಿದೆಯಲ್ಲ ಅಷ್ಟನ್ನು ನಾನು ಹಾಕೋತೀನಿ. ಅದು ಸ್ವಲ್ಪ ಉಳಿಸ್ಕೋತೀನಿ, ಯಾಕಂದರೆ ನನಗೆ ಇದು ಇದೆಯಲ್ಲ ಶೀಟ್ ಮಾಸ್ಕ್ ನಾನು ಬಿಸಾಕೋದಿಲ್ಲ, ಇದನ್ನು ಈಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಉಳಿದಿದ್ದ ಸೀರಮ್ಸ್ ಇದಾವಲ್ಲ, ಇದು ಡೈಲಿ ನಮಗೆ ಯೂಸ್ ಆಗುತ್ತೆ. ಕಡಿಮೆ ಅಂದರೂ ಒಂದು 10 ಡೇಸ್ ಆದರೂ ನಮಗಿದು ಯೂಸ್ ಆಗುತ್ತೆ. ಸೊ ಪೈಸಾ ವಸೂಲ್. ಸೊ 100 ರೂಪಾಯಿ ನಾವು ತೊಗೊಂಬಂದು 99 ರುಪೀಸ್ದು ಅಥವಾ 50 ರುಪೀಸ್ ತೊಗೊಂಬಂದು ಈ ರೀತಿ ನಾವು ಐಡಿಯಾ ತಲೆ ಓಡಿಸ್ಬಿಟ್ಟು ಈ ರೀತಿ ಮಾಡ್ಬೋದು. ನಾನು ಈ ರೀತಿ ಮಾಡ್ತೀನಿ. ಒಂದು ಬಾಟಲಲ್ಲಿ, ಇದು ದೊಡ್ಡ ಬಾಟಲ್, ಒಂದು ಚಿಕ್ಕ ಸೀರಮ್ ಬಾಟಲ್ ನಿಮ್ಮ ಹತ್ರ ಇದ್ದರೆ ಅದ್ರಲ್ಲಿ ಫಿಲ್ ಮಾಡ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದರೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀವು ಹೊರಗಡೆ ರೂಮ್ ಟೆಂಪರೇಚರಲ್ಲೂ ಕೂಡ ಇಟ್ಕೋಬೋದು. ಇಲ್ಲಿ ಹಾಸ್ಟೆಲ್ಸ್ಗೆ ಹೋಗೋರು ಅವರು ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು, ಈ ಸ್ಕಿನ್ ಕೇರ್. ಆ್ಯಂಡ್ ಬಾಯ್ಸ್ಗೂ ಕೂಡ ಹೌದು ಇದು. ಸೊ ಇದನ್ನು ನೋಡಿ, ಇಷ್ಟು ಬಂದಿದೆ ನನಗೆ. ಸೊ ಇಷ್ಟು ಬಾಟಲ್, ದೊಡ್ಡ ಬಾಟಲಲ್ಲಿ ಹಾಫ್ ಸಿಕ್ಕಿದೆ. ಸೊ ಒಂದು ಫಿಲ್ಲರ್ ಇರುತ್ತಲ್ಲ, ಫಿಲ್ಲರ್ ಹೆಲ್ಪಿಂದ ನೀವು ಅದನ್ನು ತಗೊಳ್ಳಿ, ಫೇಸ್ ಮೇಲೆ ಹೀಗೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ಫಿಲ್ಲರ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಜಸ್ಟ್ ಸ್ವಲ್ಪ ಕೈಯಲ್ಲಿ ತಗೊಳ್ಳಿ ಆ್ಯಂಡ್ ಅದನ್ನು ಫೇಸ್ ಮೇಲೆ ಮಸಾಜ್ ಮಾಡ್ಕೊಳ್ಳಿ. 1 to 2 ಡ್ರಾಪ್ಸ್ ಸಾಕು, ಯಾಕಂದರೆ ಸಾಕಷ್ಟು ಇದು ಇರುತ್ತೆ. ತುಂಬ ಚೆನ್ನಾಗಿ ಇದು ಹೈಡ್ರೇಟ್ ಕೊಡುತ್ತೆ ಫೇಸಿಗೆ. ನಿಮ್ಮ ಸ್ಕಿನ್ ಇನ್ಸ್ಟೆಂಟಾಗಿ ಗ್ಲೋ ಕೂಡ ಆಗುತ್ತೆ. ಫೇಸ್ ಮೇಲೆ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ಹಾಗೆ ಬಿಟ್ಬಿಡಿ. ಆ್ಯಂಡ್ ಈಗ ಉಳಿದಿರೋಂಥ ಇದೆಯಲ್ಲ ಮಾಸ್ಕ್, ಸೊ ಆ ಮಾಸ್ಕ್ ನಾನು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನು ಈಗಲೇ ನಾನು ಯೂಸ್ ಮಾಡಿದ್ದೀನಿ. ಇನ್ನು ಉಳಿದಿದ್ದ ದಿವಸಕ್ಕೆ ನಾನು ಯೂಸ್ ಮಾಡ್ಕೋತೀನಿ. ಸೊ ಆ ಶೀಟ್ ಮಾಸ್ಕ್ನ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು, ಅಂದರೆ ಅಪ್ಲೈ ನೀಟಾಗಿ ಮಾಡ್ಕೋತೀನಿ. ಇದು ಸ್ವಲ್ಪ ಈ ಫೇಸ್ ಮಾಸ್ಕಿಗೆ ನನ್ನ ಫೇಸ್ ಸ್ವಲ್ಪ ಚಿಕ್ಕದಾಗಿದೆ, ಅದಕ್ಕೋಸ್ಕರ ನಾನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನೋಸ್ ಹತ್ರ, ಆಮೇಲೆ ನೀವು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 15 ಮಿನಿಟ್ಸ್ವರೆಗೂ ಇದನ್ನು ಹೀಗೆ ಬಿಟ್ಬಿಡಿ. ಬೇಕಿದ್ರೆ ಅಪ್ಲೈ ಮಾಡಿಕೊಂಡು ನೀವು ಆರಾಮಾಗಿ ಮಲ್ಕೊಳ್ಳಬಹುದು. 15 ಮಿನಿಟ್ಸ್ ಅಂತ ಹೇಳಿದರೆ ನೀವು ಬೇಕಿದ್ರೆ ಹಾಫ್ ಆನ್ ಅವರ್ ಕೂಡ ಬಿಟ್ಕೋಬೋದು, 1 ಅವರ್ ಕೂಡ ಬಿಟ್ಕೋಬೋದು. ಅಪ್ಲೈ ಮಾಡಿಕೊಂಡು 1 ಅವರ್ ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಆ್ಯಂಡ್ ನೀವು ಎದ್ಬಿಟ್ಟು ರಿಮೂವ್ ಮಾಡಿ. ನಿಮ್ಮ ಸ್ಕಿನ್ ಯಾವ ರೀತಿ ಆಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಇನ್ಸ್ಟೆಂಟಾಗಿ ಹೈಡ್ರೇಷನ್ ಕೊಡುತ್ತೆ. ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ ಡ್ರೈ ಆಗಿದ್ದರೆ ಅದನ್ನೆಲ್ಲ ಹೋಗಲಾಡಿಸುತ್ತೆ. ಆ್ಯಂಡ್ ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ ಹೊಡಿತಾ ಇದ್ದರೆ ಅದನ್ನೆಲ್ಲ ಇದು ರಿಮೂವ್ ಮಾಡುತ್ತೆ. ಆ್ಯಂಡ್ ನಿಮ್ಮದು ಆಯಿಲಿ ಸ್ಕಿನ್ ಇದ್ದರೆ ಆಯಿಲಿ ಸ್ಕಿನ್ನವ್ರಿಗೂ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆದರೆ ನಿಮಗೆ ಸೂಟ್ ಆಗುವಂಥದ್ದು, ನಿಮ್ಮ ಸ್ಕಿನ್ ಟೈಪಿಗೆ ಯಾವುದು ಯೂಸ್ ಆಗುತ್ತಲ್ಲ, ಫಾರ್ ಆಯಿಲಿ ಸ್ಕಿನ್ ಅಂತೆಲ್ಲ ಇರುತ್ತೆ, ಅಂಥ ಶೀಟ್ ಮಾಸ್ಕ್ನ ನೀವು ತಂದುಬಿಟ್ಟು ಯೂಸ್ ಮಾಡ್ಕೋಬೋದು. ನೀವು ಕೂಡ ಇದೇ ರೀತಿ ಯೂಸ್ ಮಾಡಬಹುದು. ಸೊ ಇಷ್ಟು ಯೂಸ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ನನಗೆ ಶೀಟ್ ಮಾಸ್ಕ್ ತರೋಕ್ಕಾಗೋದಿಲ್ಲ ಅಂತ ಅಂದರೆ ತರ್ಬೋದು. 50 ರುಪೀಸ್ಗೂ ಕೂಡ ಸಿಗುತ್ತೆ, 60ಗೂ ಸಿಗುತ್ತೆ. ನೋಡ್ಕೊಂಡು ತೊಗೊಂಬನ್ನಿ. ನೀವು ಗಾರ್ನಿಯರೇ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಅಕಸ್ಮಾತ್ ಇಲ್ಲ ಅಂದರೆ ಆಲೋವೆರಾ ಜೆಲ್, ಎಲ್ಲ ಹೆಣ್ಮಕ್ಳ ಹತ್ರ ಸ್ಕಿನ್ ಕೇರಲ್ಲಿ ಇವೆಲ್ಲ ಇದ್ದೇ ಇರುತ್ತೆ, ಬೇಸಿಕ್ ಇದು ಆಲೋವೆರಾ ಜೆಲ್. ಸೊ ಆಲೋವೆರಾ ಜೆಲ್ ಜಸ್ಟ್ ಒಂದು ಚಿಕ್ಕ ಡ್ರಾಪ್ ತೊಗೊಳ್ಳಿ. ನಾನಿಲ್ಲಿ ಮಮಾ ಅರ್ತ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಅಥವಾ ಮನೆಯಲ್ಲೇ ನಿಮ್ಮ ಆಲೋವೆರಾ ಪ್ಲ್ಯಾಂಟ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು. ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ತಗೊಂಡು ಒಂದು ಡ್ರಾಪ್ ಹಾಕ್ಕೊಂಡು ಸ್ಕಿನ್ನನ್ನು ಮಸಾಜ್ ಮಾಡಿ ಆ್ಯಂಡ್ ಬಿಟ್ಬಿಡಿ. ಜಸ್ಟ್ ಇಷ್ಟೇ.
ನೆಕ್ಸ್ಟ್ ಇದಾದಮೇಲೆ ಬೇಕಿದ್ದರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಹೈಡ್ರೇಷನ್ ಬೇಕು ಅಂದರೆ ಒಂದು ಲೈಟ್ ಮಾಯ್ಶ್ಚರೈಸರ್ ತಗೊಳ್ಳಿ. ನಾನಿಲ್ಲಿ ನೀವಿಯಾದು ಸಾಫ್ಟ್ ಲೈಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಬಾಕ್ಸ್ ಇದು ಕೂಡ ಕಡಿಮೆ ರೇಟಿಂದ, ನಾನು ಜಾಸ್ತಿ ಯಾವುದು ದುಡ್ಡು ಹಾಕಿಲ್ಲ ಈ ಸಲದ ಸ್ಕಿನ್ ಪ್ರಾಡಕ್ಟ್ಸ್ನಲ್ಲಿ. ರೈನಿ ಸೀಸನ್ ಎಲ್ಲರೂ ಅಫೋರ್ಡಬಲ್ ಮಾಡ್ಕೋಬೋದು, ಎಲ್ಲರಿಗೂ ಇದು ಯೂಸ್ ಆಗ್ಬೋದು ವಿಡಿಯೋ ಅಂತ. ಆ್ಯಂಡ್ ಇದನ್ನು ಜಸ್ಟ್ ಹೀಗೆ 2 ಡಾಟ್ಸ್ 3 ಡಾಟ್ಸ್ ಹೀಗೆ ಹಾಕ್ಕೊಂಡು ನೀವು ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಕೂಡ ಜಾಸ್ತಿ ಬೇಡ, ಜಸ್ಟ್ ಒಂದು 30 ಸೆಕೆಂಡ್ಸ್ ಟು 1 ಮಿನಿಟ್ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ಬಿಟ್ಬಿಡಿ. ದಟ್ಸ್ ಇಟ್. ಸೊ ರೈನಿ ಸೀಸನ್ಗೆ ಎವ್ರಿ ಡೇ ಮಾಡ್ಕೊಳ್ಳೋ ಅಂಥ ಸ್ಕಿನ್ ಕೇರ್ ಇದು. ನಾನು ಇದನ್ನು ಎವ್ರಿ ಡೇ ಹೀಗೆ ಮಾಡ್ಕೋತೀನಿ, ಆದರೆ ಜಸ್ಟ್ ಸ್ಕ್ರಬ್ ಮಾತ್ರ ವಾರಕ್ಕೆ 2 ಸಲ ಯೂಸ್ ಮಾಡ್ತೀನಿ. ಆ್ಯಂಡ್ ನನ್ನ ಸ್ಕಿನ್ ಸೂಪರಾಗಿ ಹೈಡ್ರೇಟ್ ಆಗಿದೆ, ಸೂಪರಾಗಿ ಫೇರ್ನೆಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನ್ನ ಸ್ಕಿನ್ನಲ್ಲಿ ಆ ಗ್ಲೋ ಶೈನ್ ಕೂಡ ನೀವು ನೋಡ್ಬೋದು, ಸಖತ್ತಾಗಿ ವರ್ಕ್ ಮಾಡುತ್ತೆ. ಇದನ್ನು ಟ್ರೈ ಮಾಡಿ, ಆಮೇಲೆ ನಿಮ್ಮ ಸ್ಕಿನ್ ಯಾವ ರೀತಿ ಆಗುತ್ತೆ ನೋಡಿ. ನನ್ನ ಸ್ಕಿನ್ ಹೀಗೆ ಮುಟ್ಕೊಂಡಾಗ ನನಗೊಂಥರ ಅನ್ನಿಸ್ತಿತ್ತು, ರಫ್ ಅನ್ನಿಸ್ತಿತ್ತು, ನನಗೆ ಕ್ಲೀನಾಗಿ ಅದು ಗೊತ್ತಾಗ್ತಿತ್ತು. ನನ್ನ ಸ್ಕಿನ್ ಫ್ಲೇಕಿ ಆಗಿದೆ, ಹೊಡಿತಾ ಇದೆ. ಅದು ಒಡೆದಾಗ ಒಂಥರ ಸ್ಕಿನ್ ನಮ್ಮ ಕೈಗೆ ಒಂಥರ ತರಿಯಾಗಿ ಸಿಗುತ್ತಲ್ಲ, ಆ ರೀತಿ ಆಗಿತ್ತು ನನ್ನ ಸ್ಕಿನ್. ಆ್ಯಂಡ್ ಈಗ ನನ್ನ ಸ್ಕಿನ್ ನೋಡಿ ಆ ಥರ ಇಲ್ಲ, ನನ್ನ ಸ್ಕಿನ್ ಸಾಫ್ಟ್ ಆಗಿದೆ, ಸ್ಮೂತ್ ಆಗಿದೆ. ಆ್ಯಂಡ್ ಬೆಣ್ಣೆ ಮುಟ್ತಾ ಇದ್ದೀನೇನೋ ಅನ್ನೋ ರೀತಿ ಅನಿಸ್ತಾ ಇದೆ, ಅಷ್ಟು ಸಾಫ್ಟ್ ಆಗಿದೆ, ಅಷ್ಟು ಸ್ಮೂತ್ ಆಗಿದೆ ನನ್ನ ಸ್ಕಿನ್. ಸೊ ಇದು ನನ್ನ ರೈನಿ ಸೀಸನ್, ಮಳೆಗಾಲದ ನನ್ನ ಸ್ಕಿನ್ ಕೇರ್ ರೂಟೀನ್. ಈ ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ಒಡೆಯೋದಿಲ್ಲ, ಫೇರ್ ಕೂಡ ಇರುತ್ತೆ, ಗ್ಲೋ ಕೂಡ ಆಗುತ್ತೆ, ಸ್ಕಿನ್ ಶೈನಿಗಾಗಿ ಗ್ಲೋಯಿಂಗ್ ಕೂಡ ಆಗುತ್ತೆ, ಹೊಳೆಯುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಅಕಸ್ಮಾತ್ ಪಿಂಪಲ್ ಪ್ರಾಬ್ಲಮ್ ಇದ್ದರೆ ಅಥವಾ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ, ಸೊ ಇದು ಕೂಡ ವರ್ಕ್ ಆಗುತ್ತೆ ಈ ಸ್ಕಿನ್ ಕೇರ್. ಆ್ಯಂಡ್ ನಿಮಗೆ ಎಕ್ಸ್ಟ್ರಾ ಇನ್ನೂ ಬೇಕು ಅಂದರೆ ನಾನು ನನ್ನ ಚಾನಲ್ನಲ್ಲಿ ಸಾಕಷ್ಟು ಫೇಶಿಯಲ್ ವಿಡಿಯೋ ಹಾಕಿದ್ದೀನಿ, ಅದನ್ನು ನೀವು ವಾರಕ್ಕೆ 1 ಸಲ 2 ಸಲ ಯೂಸ್ ಮಾಡ್ಬೋದು. ಫೇಸ್ ಮಾಸ್ಕ್ ವಿಡಿಯೋ ಕೂಡ ಹಾಕಿದ್ದೀನಿ. ಸೊ ಆ ಫೇಸ್ ಮಾಸ್ಕ್ನ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ನಾನು ವಾರಕ್ಕೆ 1 ಸಲ ಅಥವಾ 2 ಸಲ ನನ್ನ ವೀಡಿಯೋಸಲ್ಲಿ ನಾನು ಹಾಕಿದ್ದೀನಲ್ಲ, ಸೊ ಯಾವುದಾದ್ರೂ ಒಂದು ಫೇಸ್ ಮಾಸ್ಕ್ನ ಪಿಕ್ ಮಾಡ್ತೀನಿ, ಅದನ್ನು ಅಪ್ಲೈ ಮಾಡ್ತೀನಿ. ಆ್ಯಂಡ್ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಈಗ ಸ್ವಲ್ಪ ಒಂದು 15 ಡೇಸಿಂದ ನನ್ನ ಸ್ಕಿನ್ ಕೇರ್ ಏನೂ ಮಾಡಿರಲಿಲ್ಲ, ಏನೂ ಮಾಡೋಕ್ಕೆ ಮನಸ್ಸಿಲ್ಲ. ಈಗಲೂ ಕೂಡ ಜಸ್ಟ್ ನನ್ನ ಮೈಂಡ್ ಸ್ವಲ್ಪ ಡಿವಿಯೇಟ್ ಮಾಡ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ, ಯೂಸ್ಫುಲ್ ಆಗಿದರೆ, ಹೌದು ನಮಗೆ ಯೂಸ್ಫುಲ್ ಆಗ್ತಾ ಇದೆ, ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ. ಸೊ ಇನ್ನು ಮುಂದೆ ಸ್ವಲ್ಪ ನನಗೆ ನೋವು ಮರೆಯೋದಕ್ಕೆ, ನೋವಿಂದ ಹೊರಗೆ ಬರೋದಕ್ಕೆ ನಿಮ್ಮ ಹೆಲ್ಪ್ ತುಂಬ ಬೇಕು. ಸೊ ಪ್ಲೀಸ್ ನನ್ನ ವೀಡಿಯೋಸ್ನ ಜಾಸ್ತಿ ನೋಡಿ ಆ್ಯಂಡ್ ನಂಗೆ ಸಪೋರ್ಟ್ ಮಾಡ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ. ನಾನು ಕಾಮೆಂಟ್ನು ಕೂಡ ಓದ್ತಾ ಇದ್ದೀನಿ. ಆ್ಯಂಡ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವೀಡಿಯೋನ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ಆ್ಯಂಡ್ ಪ್ಲೀಸ್ ಈ ಸ್ಕಿನ್ ಕೇರ್ ಫಾಲೋ ಮಾಡಿ, ನಿಮ್ಮ ಸ್ಕಿನ್ ಸೂಪರ್ ಡೂಪರಾಗಿ ಆಗುತ್ತೆ. ಟ್ರಸ್ಟ್ ಮೀ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಸೊ ಗಿವ್ ಇಟ್ ಅ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಮತ್ತು ನೆಕ್ಸ್ಟ್ ಇದೇ ಥರದ ವಂಡರ್ಫುಲ್ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಿಮ್ಮ ತಂದೆ ತಾಯಿನ ಪ್ರೀತಿಸಿ ಆ್ಯಂಡ್ ಮತ್ತೆ ಸಿಗ್ತೀನಿ. ಬಾಯ್.